ಸರ್ಕಾರ ಹಾಗೂ ಹಜ್ ಕಮಿಟಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಪ್ರಸಕ್ತ ಸಾಲಿನಲ್ಲಿ ಹಜ್ ಯಾತ್ರಿಕರ ತರಬೇತಿ ಹಾಗೂ ವ್ಯಾಕ್ಸಿನೇಷನ್ ಕ್ಯಾಂಪ್ನಲ್ಲಿ ಭಾಗಿಯಾಗಿದ್ದು, ಈ ಸಂದರ್ಭದಲ್ಲಿ ಜನಪ್ರಿಯ ಸಂಸದರು ಕೆ. ರಾಜಶೇಖರ್ ಇಟ್ನಾಳ್, ನಗರಸಭೆ ಅಧ್ಯಕ್ಷರು ಶ್ರೀ ಅಮ್ಜದ್ ಪಟೇಲ್, ನಮ್ಮ ಗುರುಗಳಾದ ಅಲಿ ಮೌಲಾನಾ ಶ್ರೀ ಆಸಿಫ್ ಅಲಿ ವಕೀಲರು, ಶ್ರೀ ಮಹೇಂದ್ರ ಚೋಪ್ರಾ, ಕಾಟನ್ ಪಾಷಾ, ಮುತ್ತುರಾಜ ಕುಷ್ಟಗಿ, ಶ್ರೀ ಕೆ.ಎಂ. ಸೈಯದ್, ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಆಸಿಫ್ ಕರ್ಕೆಹಳ್ಳಿ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಕ್ಬರ್ ಪಲ್ಟನ್, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಪೀರ್ ಹುಸೇನ್ ಹೊಸಳ್ಳಿ, ನಗರಸಭೆ ಸದಸ್ಯರಾದ ಅಜೀಂ ಅತ್ತಾರ್, ಸೈಯದ್ ನಾಸಿರ್ ಹುಸೇನಿ, ಇಬ್ರಾಹಿಂ ಸಾಬ್ ಬಂಡೇವಾಲಿ, ಗೌಸಫ್ ಸರ್ದಾರ್, ಅಫ್ಜಲ್ ಪಟೇಲ್, ರಹೀಂ ಮುಕಂದಾರ್, ಮುಸ್ತಾಫ್ ಕುದ್ರಿ ಮೂತಿ, ಗಫರ್ ಸಾಬ್ ಡಿಡಿಕೇರಿ ಸೇರಿದಂತೆ ಧಾರ್ಮಿಕ ಮುಖಂಡರು ಹಾಗೂ ಹಜ್ ಸಮಿತಿಯ ಸದಸ್ಯರು ಮತ್ತು ಹಜ್ ಯಾತ್ರಿಗಳು ಉಪಸ್ಥಿತರಿದ್ದರು.
2023ರಲ್ಲಿ ನಮ್ಮ ಜನಪ್ರಿಯ ಇವತ್ತು ಕರ್ನಾಟಕ ವಕ್ಫ್ ಮತ್ತು ವಸತಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಜಮೀರ್ ಅಹಮದ್ ಅವರನ್ನು ನಮ್ಮ ಇಲ್ಲಿರ್ತಕ್ಕಂಥ ಇವತ್ತು ಶಾಸಕರು ಮತ್ತೆ ಲೋಕಸಭಾ ಸದಸ್ಯರು ನಾವು ಕೂಡ ಮೊದಲನೇ ಬಾರಿಗೆ ಅವರನ್ನು ಮನವಿಯನ್ನು ಮಾಡಿಕೊಂಡಿದ್ವಿ. ನಮ್ಮ ಜಿಲ್ಲೆಯ ಹೋಗ್ತಕ್ಕಂಥ ಯಾತ್ರಿಗಳಿಗೆ ಇವತ್ತು ಬಹಳ ತೊಂದರೆಗಳಾಗ್ತಾವು, ನಮ್ಮ ಇಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆ ತಾವು ಒದಗಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಮ್ಮ ಸಚಿವರಿಗೆ ಮಾಡಿಕೊಂಡಿದ್ವಿ. ಆದರೆ ಅವರು ಕೂಡಲೇ ಅದನ್ನು ಸ್ಪಂದಿಸಿ 2023ರಲ್ಲಿ ಮೊದಲನೇ ಬಾರಿಗೆ ನಾವು ಆಯೋಜನೆ ಸಂದರ್ಭದಲ್ಲಿ ಕೂಡ 3 ದಿನಗಳಲ್ಲಿ ಬಹಳ ಅದ್ಭುತವಾಗಿ 120 ಮಂದಿಗೆ ಇವತ್ತು ವ್ಯಾಕ್ಸಿನೇಷನ್ ಅನ್ನು ಕೊಡುವುದರ ಮುಖಾಂತರ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಸರ್ಕಾರಿ ವೈದ್ಯಾಧಿಕಾರಿಗಳು ಟೀಮ್ ಇವತ್ತು ಹೋದ ವರ್ಷ 2023ರಲ್ಲಿ ಮಾಡಿದ್ರು. ಅದೇ ರೀತಿ ನಮ್ಮ ಬಳ್ಳಾರಿಯಿಂದ ಬಂದಿರತಕ್ಕಂಥ ಶಾಖಾವಳಿ ಸಾವರಿಗೆ ನಾನು ಅಭಿನಂದನೆಗಳು ಸಹ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಅವರು ಕೂಡ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮತ್ತೆ ಹೆಚ್ಚಿಗೆ ಹೋಗ್ತಕ್ಕಂಥ ಅವರಿಗೆ ವ್ಯಾಕ್ಸಿನ್ ಕೊಡ್ತಕ್ಕಂಥ ಅನುಭವಗಳಿರ್ತಕ್ಕಂಥವ್ರು. ಅವರು ಕೂಡ ಹೋದ ವರ್ಷ ನಮಗೆ ಬಹಳ ಒಳ್ಳೆಯ ರೀತಿಯಿಂದ ಸಹಕಾರ ಕೊಡುವುದರ ಮುಖಾಂತರ ನಮ್ಮ ಕೊಪ್ಪಳದ ಮುಸ್ಲಿಂ ಸಮಾಜದ ವತಿಯಿಂದ ನಾವು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಿಂದೆ 2023ರಲ್ಲಿ ಕೂಡ ಮಾಡಿದ್ದು. ಈಗಲೂ ಕೂಡ ನನ್ನ ಸ್ನೇಹಿತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಾವೆಲ್ಲರೂ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಆದರೆ ಇವತ್ತು ಕೂಡ ನಮ್ಮ ಜಿಲ್ಲೆಯ ವೈದ್ಯಾಧಿಕಾರಿಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಹೋದ ಸಲ ನಾವು ಬೇರೆ ವ್ಯಾಕ್ಸಿನೇಷನ್ ಹಾಕಿ ಇವತ್ತು ಅವರಿಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿತ್ತು. ಆದರೆ ಅವರ ಮಾಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡ್ತಕ್ಕಂಥ ಇದು ನೋಡಿ ಅವರು ಖುಷಿ ಪಟ್ಟು ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೊಂದು ಹೆಚ್ಚಿಗೆ ಇವತ್ತು ಅವರಿಗೆ ಎಲ್ಲ ಇವತ್ತು ಚೆಕಪ್ ಅನ್ನು ಮಾಡೋದ್ರ ಮುಖಾಂತರ ಅವರಲ್ಲಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳು ಸೇರಿ ಇವತ್ತು ಮಹಿಳೆಯರಿಗೆ ಬೇರೆ ವೈದ್ಯಾಧಿಕಾರಿ ಮಹಿಳಾ ವೈದ್ಯಾಧಿಕಾರಿ ಇರಬೇಕು ಮತ್ತೆ ಇವತ್ತು ಕೂಡ ಕಾರ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಎಲ್ಲವನ್ನು ಕೂಡ ಇಲ್ಲೇ ಚೆಕಪ್ ಮಾಡಿ ಸಿಸಿ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು ಎಲ್ಲವನ್ನು ಕೂಡ ಇವತ್ತು ಅವರಿಗೆ ಪರಿಶೀಲನೆ ಮಾಡಿ ಇವತ್ತು ಅವರಿಗೆ ಒಂದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ನಮಗೆ ಕರ್ನಾಟಕ ರಾಜ್ಯ ಇವತ್ತು ಹಜ್ ಕಮಿಟಿ ಅವರು ಏರ್ಪಡಿಸಿರ್ತಕ್ಕಂಥದ್ದನ್ನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಹಜ್ ಕಮಿಟಿಯಿಂದ ಕೂಡ ಇವತ್ತು ನಮ್ಮ ಒಬ್ಬ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ಬಹಳ ಅತಿ ಉತ್ತಮವಾಗಿ ಬೆಳಗ್ಗೆಯಿಂದ ಇವತ್ತು ಯಾವ ರೀತಿ ನಾವು ಈ ವ್ಯಾಕ್ಸಿನೇಷನ್ ಅನ್ನು ಕೊಡಬೇಕಾಗಿದೆ ಅದನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಮ್ಮ ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯಿಂದ ಸುಮಾರು 57 ಯಾತ್ರಾರ್ಥಿಗಳು ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಿಂದ 57 ಜನ ಇದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಯಿಂದ 37 ಜನ ಇವತ್ತು ಉತ್ಸಾಹವರು ಇದ್ದಾರೆ. ಅವರಿಗೆಲ್ಲ ವ್ಯವಸ್ಥೆಯನ್ನು ಕೂಡ ಸೃಷ್ಟಿಕರ್ತ ಇವತ್ತು ನಿಜವಾಗ್ಲೂ ನಾನು ಹಿಂದೆ 2023ರಲ್ಲಿ ಮಾಡಿದ್ದೆ. ಅಲ್ಲನು ಆ ಒಂದು ಮಾಡಿರ್ತಕ್ಕಂಥ ಇದರಿಂದ ಇವು ತಾವು ಏನು ಮಕ್ಕಳಲ್ಲಿ ಅಲ್ಲಿರ್ತಕ್ಕಂಥ ಪವಿತ್ರ ಸ್ಥಳಗಳಲ್ಲಿ ನಮ್ಮೆಲ್ಲರನ್ನು ಕೂಡ ಕೊಪ್ಪಳದ ಜನತೆಗೆ ಕೊಪ್ಪಳದ ಎಲ್ಲ ನಮ್ಮ ಸಮಾಜದ ವರ್ಗದವರಿಗೆ ಇವತ್ತು ಒಳ್ಳೆಯದಾಗಲಿ, ಈ ಭಾರತ ದೇಶಕ್ಕೆ ಈ ಕನ್ನಡ ನಾಡಿಗೆ ಎಲ್ಲ ಒಳ್ಳೆಯದಾಗಲಿ ಅಂತಕ್ಕಂಥ ಬೇಡಿಕೊಳ್ಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ಒಂದು ಸ್ಟಾರ್ಟ್ ಆದರೂ ಕೂಡ ಅತಿ ಒಂದು ಅದ್ಭುತವಾಗಿ ಈ ಕಾರ್ಯಕ್ರಮ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲರೂ ನಮ್ಮ ಕಾಟನ್ ಆಗಿರ್ಬೋದು, ಇವತ್ತು ನಮ್ಮ ಸಿರಾಜ್ ನಮ್ಮ ಬಿಸಾಪುರ ಆಗಿರ್ಬೋದು, ಖಲೀಲ್ ಅಬೈದ್ ಆಗಿರ್ಬೋದು, ಇವತ್ತು ಅಬ್ದುಲ್ ಮುನಾಫ್ ಆಗಿರ್ಬೋದು, ಅಜೀಜ್ ಮಲಿಕರ್ ಆಗಿರ್ಬೋದು, ಸಿರಾಜ್ ಗುಲ್ಕರ್ ಆಗಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ನಾವು ನಮ್ಮ ಕೆ.ಎಂ. ಸೈಯದ್ ಆಗಿರ್ಬೋದು ಎಲ್ಲರೂ ಸೇರಿ ನಾವು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಆದ ಕಾರಣ ತಾವೆಲ್ಲರೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಂದಿನ ವರ್ಷ ಕೂಡ ನಮ್ಮ ಇಲ್ಲಿರ್ತಕ್ಕಂಥ ಜನಪ್ರಿಯ ಲೋಕಸಭೆ ಸದಸ್ಯರಿಗೆ ನಾವೊಂದು ವಿನಂತಿಯನ್ನು ಮಾಡಿಕೊಳ್ತೀವಿ. ಜಿಲ್ಲೆಯಲ್ಲಿ ಕೂಡ ಇವತ್ತು ಯಾವ ರೀತಿ ಹಜ್ಜು ಬಾಮನ್ ಮಾಡ್ತಾ ಇದ್ದಾರೆ, ಡಿವಿಷನ್ ವೈಸ್ ಹಜ್ಜು ಮಾಡ್ತಾ ಇದ್ದಾರೆ. ಅದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಗೆ ಒಂದು ಹಜ್ಜು ಬಾಮನನ್ನು ಮಾಡಿ ತರಬೇತಿಯನ್ನು ಕೊಡುವುದರ ಮುಖಾಂತರ ಇವತ್ತು ಜನರಿಗೆ ಹಜ್ಜಿಗೆ ಹೋಗ್ತಕ್ಕಂಥ ಯಾತ್ರಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಉದ್ದೇಶ ತಾವು ನಮ್ಮ ಈ ಕರ್ನಾಟಕ ರಾಜ್ಯದ ಜನಪರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತಂದು ನಾವು ಮಾಡ್ತೀವಿ ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳಿ ಇಲ್ಲಿರ್ತಕ್ಕಂಥ ಲೋಕಸಭೆ ಸದಸ್ಯರು ಕೂಡ ಯುವಕರಾಗಿದ್ದಾರೆ, ನಮ್ಮ ಸೋದರ ಸಮಾನರಾಗಿದ್ದಾರೆ. ಅದಾದ ನಂತರ ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರು ಕೂಡ ನಮ್ಮ ಆಜ್ಞರಾಗಿದ್ದಾರೆ, ಸಚಿವರು ಕೂಡ ನಮ್ಮವರಿದ್ದಾರೆ, ಸರ್ಕಾರ ಕೂಡ ನಮ್ಮದಿದೆ. ಆದ ಕಾರಣ ಇಲ್ಲಿರ್ತಕ್ಕಂಥ ನಾನು ನಗರಸಭೆ ತನ್ನೆಲ್ಲರ ಆಶೀರ್ವಾದದಿಂದ ಇವತ್ತು 40 ವರ್ಷಗಳ ನಂತರ ಒಬ್ಬ ಮುಸಲ್ಮಾನ್ ಸಮಾಜದ ಅಧ್ಯಕ್ಷ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆಗಿದ್ದೀನಿ. ಆ ಒಂದು ಅಧ್ಯಕ್ಷ ಸ್ಥಾನದಿಂದ ಇವತ್ತು ತಮ್ಮೆಲ್ಲರಿಗೆ ಸೇವೆ ಮಾಡತಕ್ಕಂಥ
ಅವಕಾಶ ಆ ಸೃಷ್ಟಿಕರ್ತ ನನಗೆ ಒದಗಿಸಿಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಆದ ಕಾರಣ ಇವತ್ತು ಇನ್ನೂ ಅನೇಕ ಜನ ಮಾತನಾಡಬೇಕಾಗಿದೆ. ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಇಲ್ಲಿರ್ತಕ್ಕಂಥ ಹಿರಿಯ ನ್ಯಾಯವಾದಿಗಳಾಗಿರ್ಬೋದು, ಇವತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರ್ಬೋದು, ಇನ್ನು ನಮ್ಮ ಇನ್ನೊಬ್ಬರು ನಮ್ಮ ಆಯಿ ಮೌಲಾನ ಅವರು ಕೂಡ ವಿಸ್ತಾರವಾಗಿ ಈ ಒಂದು ಹಚ್ಚಿನ ಬಗ್ಗೆ ವಿವರಣೆಯನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇದು ಇರುವುದರಿಂದ ಇದು ಆದ ತಕ್ಷಣವೇ ನಾವು ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಅಸ್ಸಲಾಂ